ಏನು ಅಳಿಯಂದ್ರು ಮಾವನವರ ಆಧ್ಯಾತ್ಮಿಕ ವಾದ ವಿವಾದ ಜೋರಾಗಿ ನಡೀತಾ ಇದೆ. ನಿನ್ನ ಅಳಿಯನ ಜೊತೆ ವಾದ ಮಾಡೋಕ್ಕಾಗತ್ತೇನೆ? ಅವ್ರದ್ದು ವಯಸ್ಸಿಗೆ ಮೀರಿದ ಚಿಂತನೆ. ಅವನು ಯಾವಾಗ್ಲೂ ಹಾಗೆ ಬಿಡಿ. ಜನರು ಊರಾಚೆಗೆ ಹಾಕಿದ ಕುಷ್ಠರೋಗಿನ ಮಧ್ಯರಾತ್ರಿ ಹೋಗಿ ಮನೆ ಕರ್ಕೊಂಡ್ ಬರ್ತಿದ್ದ. ಇದು ತಪ್ಪು ಅಂತ ಹೇಳಿದ್ರೆ ರೋಗ ಯಾರನ್ನು ಹೇಳಿ ಕೇಳಿ ಬರೋದಿಲ್ಲ. ಇವತ್ತು ಅವ್ರಿಗೆ ಬಂದಿದ್ದು ನಾಳೆ ನಮಗೂ ಬರ್ಬೋದು. ರೋಗಿ ಸೇವೆ ಮಾಡೋದು ಹರಿ ಸೇವೆ ಮಾಡ್ದಷ್ಟೇ ಪುಣ್ಯ ಅಂತಿದ್ದ. ಅದ್ ಬಿಡಿ, ಈಗ ವಿಚಾರಕ್ಕೆ ಬರ್ತೀನಿ. ನಿಮ್ಮ ಮಗಳು ನನ್ನ ಆರೋಗ್ಯ ಸುಧಾರಣೆ ಆಗೋವರೆಗೂ ಯಾವ ಸಮಾರಂಭಗಳು ಬೇಡ ಅಂತ ಹಠ ಮಾಡಿ ಮುತ್ತೈದೆಯರನ್ನು ಕರೀದೆ ಸೀಮಂತ ಮಾಡ್ಕೊಂಡಿದ್ದಾಳೆ. ಈಗ ನಾಮಕರಣ ಸಮಾರಂಭವಾದ್ರೂ ಅಚ್ಚುಕಟ್ಟಾಗಿ ನಡೀಲಿ. ನೀವೇ ಅವಳನ್ನ ಒಪ್ಪಿಸ್ಬೇಕು. ಅಮ್ಮ, ಅವಳು ಹೇಳೋದು ಸರಿಯಾಗೇ ಇದೆ. ಸಮಾರಂಭ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು, ಆದ್ರೆ ಮೊದಲು ನಿನ್ನ ಆರೋಗ್ಯ ಸುಧಾರಿಸ್ಲಿ. ನೀನ್ ಸುಮ್ಮನೆ ಇರೋ. ನನ್ನ ಆರೋಗ್ಯ ಸುಧಾರಿಸಿದೆ, ನಾನು ಚೆನ್ನಾಗೇ ಇದ್ದೀನಿ. ಅಳಿಯಂದ್ರೆ ಮೊಮ್ಮಗನ್ ನೋಡಿದ್ಮೇಲೆ ನಿಮ್ ತಾಯಿಗೆ 10 ವರ್ಷ ಆಯುಷ್ಯ ಕಡಿಮೆ ಆದ ಹಾಗಿದೆ. ಅವರೇ ಗೆಲುವಾಗಿದ್ದೀನಿ ಅಂತಂದ್ಮೇಲೆ ಮತ್ತಿನ್ನೇನು ತೊಂದರೆ ಹೇಳಿ ಅಂದ್ರೆ, ಸಮಾರಂಭ ಅದ್ಧೂರಿಯಾಗಿ ನಡೀಲಿ ಬಿಡಿ. ಹಾಗೆ ಹೇಳಿ ಬೀಗ್ರೆ. ನೋಡು, ನಾಳೆಯಿಂದಲೇ ನಿಮ್ಮಣ್ಣ, ಅತ್ತಿಗೆ, ಅಕ್ಕ, ಭಾವ, ಮಾಧವಣ್ಣ, ಸೀತಕ್ಕ ಎಲ್ರಿಗೂ ಸುದ್ದಿ ಮುಟ್ಸು. ಹಾ, ಸತ್ಯವತಿ ಅಮ್ಮ, ಶ್ಯಾಮ್ ಭಟ್ರು ಅವ್ರನ್ನ ಮಾತ್ರ ಮರೆಯೋ ಹಾಗೆ ಇಲ್ಲ. ಶ್ಯಾಮ್ ಭಟ್ರಿಗೆ ಸರಸ್ವತಿ ಅಂದ್ರೆ ಜೀವ. ನಿಮ್ಮ ಮದುವೆಗೆ ಅವ್ರ ಕೊಡುಗೆ ದೊಡ್ಡದು. ಹಾಗೆ ಆಗ್ಲಿಮ್ಮ, ನಾಳೆನೇ ಆ ಕೆಲಸ ಮಾಡ್ತೀನಿ. ಆದ್ರೆ ಸರಸ್ವತಿನ ಒಪ್ಸೋ ಜವಾಬ್ದಾರಿ ನಿಮ್ದು. ಅವ್ರ ಅಪ್ಪ ಅಮ್ಮ ಬಂದಿದಾರಲ್ಲ, ಅವ್ರು ಒಪ್ಪಿಸ್ತಾರೆ. ನೀನ್ ನಡಿ.